ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಧುನಿಕ ಕೆಲಸದ ಜಗತ್ತಿನಲ್ಲಿರೋ ಒಂದು ದೊಡ್ಡ ವಿರೋಧಾಭಾಸದ ಬಗ್ಗೆ ಮಾತಾಡಲಿದ್ದೇವೆ. ನಾವು ಹಗಲಿರುಳು ಕಷ್ಟಪಟ್ಟು ದುಡಿತೀವಿ, ನಮ್ಮ ಸಂಪೂರ್ಣ ಶ್ರಮ ಹಾಕ್ತೀವಿ, ಆದರೆ ಸಿಗೋ ಪ್ರತಿಫಲ ಮಾತ್ರ ತೀರ ಕಡಿಮೆ ಇರುತ್ತೆ ಅಲ್ವಾ? ಇದು ಈಗಿನ ಅತಿದೊಡ್ಡ ಸಮಸ್ಯೆ. ಬರೀ ಕಷ್ಟಪಡೋ ಈ ಚಕ್ರದಲ್ಲಿ ಸಿಲ್ಕೊಂಡಾಗ ಯಶಸ್ಸು ಅನ್ನೋದು ಮರೀಚಿಕೆ ಥರ ಅನ್ಸುತ್ತೆ. ಆದರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಚಕ್ರದಿಂದ ಹೊರಬಂದು ದೊಡ್ಡ ಮಟ್ಟದ ಬೆಳವಣಿಗೆ ಸಾಧಿಸೋ ಆ ರಹಸ್ಯ ಏನು ಅನ್ನೋದನ್ನ ನಾವು ಬಿಡಿಸಿ ನೋಡೋಣ ಬನ್ನಿ. ಭಾಗ 1. ಕಠಿಣ ಪರಿಶ್ರಮದ ಭ್ರಮೆ. ಅಂದ್ರೆ ಎಷ್ಟೇ ಕಷ್ಟಪಟ್ರೂ ಪ್ರಗತಿ ಕಾಣದಿರೋದು. ನೋಡಿ, ಸಮಾಜ ನಮಗೆ ಯಾವಾಗ್ಲೂ ಹೇಳೋದು ಒಂದೇ: ಕಷ್ಟಪಟ್ಟು ಕೆಲಸ ಮಾಡು ಅಂತ. ಹೌದು, ಜನ ಗಂಟೆಗಟ್ಟಲೆ ದುಡಿತಾರೆ, ಸಾವಿರ ಜವಾಬ್ದಾರಿಗಳನ್ನ ಹೊರ್ತಾರೆ, ಪ್ರತಿದಿನ ತಮ್ಮ ಶಕ್ತಿಯನ್ನೆಲ್ಲ ಖರ್ಚು ಮಾಡ್ತಾರೆ. ಆದರೆ ಅವರ ವೃತ್ತಿಜೀವನದಲ್ಲಿ ಮಾತ್ರ ಯಾವುದೇ ಗಮನಾರ್ಹ ಬದಲಾವಣೆ ಕಾಣೋದೇ ಇಲ್ಲ. ಫಲಿತಾಂಶಗಳು ನಿಂತ ನೀರಿನ ಥರ ಇರುತ್ತೆ. ಇದು ನಮ್ಮನ್ನೊಂದು ಮೂಲಭೂತ ಪ್ರಶ್ನೆ ಕೇಳುವಂತೆ ಮಾಡುತ್ತೆ: ನಿರಂತರ ಶ್ರಮ ಅಪಾರ ಯಶಸ್ಸಿಗೆ ಯಾಕೆ ಸಮ ಆಗಿರಲ್ಲ? ಅತ್ಯಂತ ಕಷ್ಟಪಟ್ಟು ದುಡಿಯುವವರೇ ಜೀವನದಲ್ಲಿ ತುಂಬಾನೇ ನಿಧಾನವಾಗಿ ಸಾಗ್ತಿರ್ತಾರೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ವಿಪರ್ಯಾಸ. ಕೇವಲ ಕಷ್ಟಪಡೋದೇ ಯಶಸ್ಸಿನ ಅಳತೆಗೋಲಾಗಿದ್ರೆ, ಪ್ರತಿದಿನ ದೈಹಿಕವಾಗಿ ಅತಿ ಹೆಚ್ಚು ಶ್ರಮ ಹಾಕೋರೆಲ್ಲ ಈ ಹೊತ್ತಿಗೆ ಕೋಟ್ಯಾಧಿಪತಿಗಳಾಗಿರ್ಬೇಕಿತ್ತಲ್ವಾ? ಖಂಡಿತ ಇಲ್ಲ. ಹಾಗಾದ್ರೆ ಇಲ್ಲೇನೋ ಒಂದು ಕೊಂಡಿ ತಪ್ಪಿ ಹೋಗಿದೆ ಎಂದರ್ಥ. ಬಹುಪಾಲು ಜನರಿಗೆ ನಿಜವಾದ ಸಮಸ್ಯೆ ಇರೋದು ಕಠಿಣ ಪರಿಶ್ರಮದಲ್ಲಿ ಅಲ್ಲ, ಬದಲಾಗಿ ಅವರಿಗೆ ಲಿವರೇಜ್ ಅಥವಾ ಸನ್ನೆಕೋಲಿನ ಸಮಸ್ಯೆ ಇದೆ. ಹೌದು, ಲಿವರೇಜ್ ಇಲ್ಲದ ಶ್ರಮ ಇದೆಯಲ್ಲ, ಅದು ಖಂಡಿತವಾಗಿಯೂ ಒಂದು ಬಲೆ ಇದ್ದ ಹಾಗೆ. ಗಾಣದ ಎತ್ತಿನ ಥರ ನಾವು ಒಂದೇ ಕಡೆ ಸುತ್ತುತ್ತಾ ಇರ್ತೀವಿ ಅಷ್ಟೇ ಹೊರತು ಮುಂದಕ್ಕೆ ಹೋಗೋದಿಲ್ಲ. ಕೇವಲ ಹೆಚ್ಚು ಪ್ರಯತ್ನ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸರಿಯಾದ ಲಿವರೇಜ್ ಇಲ್ಲದೆ ಹಾಕೋ ಪ್ರತಿಯೊಂದು ಶ್ರಮವೂ ಮರಳಿನಲ್ಲಿ ಓಡೋಕೆ ಪ್ರಯತ್ನ ಪಟ್ಟಷ್ಟೇ ಕಷ್ಟಕರವಾಗಿರುತ್ತೆ. ಆ ಬಲೆಯಿಂದ ಹೊರಬರಲು ನಮಗೆ ಬೇರೊಂದು ತಂತ್ರ ಬೇಕೇ ಬೇಕು. ಮುಂದಿನ ಭಾಗ 2 ದಾರಿಗಳ ಕಥೆ. ಶಕ್ತಿ ಒಂದೇ ಆಗಿದ್ರೂ ಸಂಪೂರ್ಣ ವಿಭಿನ್ನ ಫಲಿತಾಂಶಗಳು ಹೇಗೆ ಸಿಗುತ್ತೆ ನೋಡೋಣ. ಕೆಲಸವನ್ನ ಹೇಗೆ ಅನ್ವಯಿಸಲಾಗುತ್ತೆ ಅನ್ನೋದರ ಬಗ್ಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಹೋಲಿಕೆ ಗಮನಿಸೋಣ. ಇಬ್ಬರು ವ್ಯಕ್ತಿಗಳು ಒಂದೇ ಸಮಯಕ್ಕೆ ತಮ್ಮ ದಿನವನ್ನ ಶುರು ಮಾಡ್ತಾರೆ. ಆದರೆ ದಿನದ ಕೊನೆಯಲ್ಲಿ ಅವರ ಸಾಧನೆಗಳನ್ನು ನೋಡಿದ್ರೆ ಆಕಾಶಕ್ಕೂ ಭೂಮಿಗೂ ಇರೋಷ್ಟು ವ್ಯತ್ಯಾಸ ಇರುತ್ತೆ. ಎ ಭಾಗದಿರೋ ಕೆಲಸಗಾರನ ನೋಡಿ, ಆತ ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಡ್ತಾ ಬೆಳೀತಿದ್ದಾನೆ. ಆದರೆ ಬಿ ಭಾಗದಿರೋ ಕೆಲಸಗಾರನ ಬೆಳವಣಿಗೆ ರಾಕೆಟ್ ವೇಗದಲ್ಲಿ ಸಾಗುತ್ತಿದೆ. ಆಶ್ಚರ್ಯ ಏನಂದ್ರೆ, ಇಬ್ರೂ ದಿನದ ಅದೇ 24 ಗಂಟೆಗಳನ್ನೇ ಬಳಸಿದ್ದಾರೆ. ಇಬ್ರೂ ಹಾಕ್ತಿರೋ ಶ್ರಮ, ಶಕ್ತಿ ನಿಖರವಾಗಿ ಒಂದೇ ಆಗಿದೆ. ಆದರೂ ಬಿ ವ್ಯಕ್ತಿ ಅಷ್ಟು ಅದ್ಭುತವಾಗಿ ಬೆಳೆಯೋಕೆ ಕಾರಣ ಆತ ಹೆಚ್ಚು ಕಷ್ಟಪಡ್ತಿರೋದಲ್ಲ, ಬದಲಾಗಿ ಆತ ಫೋರ್ಸ್ ಮಲ್ಟಿಪ್ಲೇಯರ್ಗಳನ್ನ ಬಳಸ್ತಿರೋದು. ಭಾಗ 3. ಫೋರ್ಸ್ ಮಲ್ಟಿಪ್ಲೈಯರ್ನ ಪ್ರವೇಶ. ಬೆಳವಣಿಗೆಯನ್ನ ರೇಖೀಯದಿಂದ ಘಾತೀಯಕ್ಕೆ ಬದಲಾಯಿಸೋದು. ಹಾಗಾದ್ರೆ ಈ ಜಾದುಗಾರನ ಯಶಸ್ಸಿನ ಗುಟ್ಟು ಏನು? ಅದೇ ಲಿವರೇಜ್. ಲಿವರೇಜ್ ಅಂದ್ರೆ ಕೇವಲ ಒಂದು ಘಟಕನ ಶ್ರಮವನ್ನ ಅನೇಕ ಫಲಿತಾಂಶಗಳಾಗಿ ಪರಿವರ್ತಿಸೋ ಒಂದು ಕಾರ್ಯವಿಧಾನ. ಸಾಮಾನ್ಯ ರೇಖೀಯ ಬೆಳವಣಿಗೆಯಲ್ಲಿ ಅಂದ್ರೆ ಲೀನಿಯರ್ ಗ್ರೋತ್ನಲ್ಲಿ 1 ಗಂಟೆ ಕೆಲಸ ಮಾಡಿದ್ರೆ 1 ಗಂಟೆಯ ಪ್ರತಿಫಲ ಸಿಗುತ್ತೆ ಅಷ್ಟೇ. ಆದರೆ ಫೋರ್ಸ್ ಮಲ್ಟಿಪ್ಲೈಯರ್ ಅನ್ನೋದು ಆಟದ ನಿಯಮಗಳನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಒಮ್ಮೆ ಈ ಲಿವರೇಜ್ ಅನ್ನ ಬಳಸೋಕೆ ಶುರು ಮಾಡಿದ್ರೆ ಪ್ರತಿಯೊಂದು ಎಕ್ಸ್ಪೊನೆನ್ಷಿಯಲ್ ಅಂದ್ರೆ ಘಾತೀಯ ಆಗುತ್ತೆ. ಬೆಳವಣಿಗೆ 1ರಿಂದ 2, 2ರಿಂದ 4, 4ರಿಂದ 8 ಹೀಗೆ ಗುಣಾಕಾರದ ರೂಪದಲ್ಲಿ ವೇಗವಾಗಿ ಜಿಗಿಯುತ್ತೆ. ಇದು ನಮ್ಮ ಸಾಮಾನ್ಯ ವೇಗವನ್ನ ಸ್ಫೋಟಕ ವೇಗವನ್ನಾಗಿ ಪರಿವರ್ತಿಸೋ ಅದ್ಭುತವಾದ ಶಕ್ತಿ. ಹಾಗಾಗಿ ಇಲ್ಲಿನ ಪ್ರಮುಖ ಅಂಶ ಅಂದ್ರೆ ಈ ಗಣಿತದ ಬದಲಾವಣೆ, 1ರಿಂದ 10ರವರೆಗಿನ ಜಿಗಿತ. ಲಿವರೇಜ್ ಅನ್ನೋದು 1 ಯೂನಿಟ್ ಶ್ರಮವನ್ನ 10 ಯೂನಿಟ್ ಫಲಿತಾಂಶಗಳನ್ನಾಗಿ ಕನ್ವರ್ಟ್ ಮಾಡುತ್ತೆ. ಇದು ದೈಹಿಕ ಶ್ರಮವನ್ನ ಮೀರಿದ ತಂತ್ರ. ಇದನ್ನೇ ನಾವು ಸ್ಮಾರ್ಟ್ ವರ್ಕ್ ಅಂತ ಕರೆಯೋದು. ನಾವಿಡೋ ಒಂದು ಸಣ್ಣ ಹೆಜ್ಜೆ 10 ದೊಡ್ಡ ಮೈಲಿಗಲ್ಲುಗಳನ್ನು ತಲುಪುವಂತೆ ಮಾಡೋದೇ ಈ ಲಿವರೇಜ್ನ ಅಸಲಿ ತಾಕತ್ತು. ಭಾಗ 4 ಆಂಪ್ಲಿಫೈಯರ್ಗಳು, ಘಾತೀಯ ಬೆಳವಣಿಗೆಯ ಸಾಧನಗಳು. ಈ ಅದ್ಭುತವಾದ ಘಾತೀಯ ಬೆಳವಣಿಗೆಯನ್ನ ಸಾಧಿಸಲು ಮೂಲ ಪಠ್ಯದಲ್ಲಿ 4 ಶಕ್ತಿಶಾಲಿ ಆಂಪ್ಲಿಫೈಯರ್ಗಳ ಬಗ್ಗೆ ಹೇಳಿದ್ದಾರೆ. ಅವು ಯಾವ್ಯಾವು ಗೊತ್ತಾ? ಒಂದು ಸನ್ನೆಕೋಲು, ಒಂದು ವ್ಯವಸ್ಥೆ, ಒಂದು ಕೌಶಲ್ಯ ಮತ್ತು ಒಂದು ನೆಟ್ವರ್ಕ್. ಇವು ನಮ್ಮ ಶ್ರಮವನ್ನ 100 ಮಡಿಗೊಳಿಸುವ ಪ್ರಾಯೋಗಿಕ ಸಾಧನಗಳು. ನೆನ್ಪಿರ್ಲಿ, ಇವು ಯಾವುದೇ ರೀತಿಯ ಶಾರ್ಟ್ಕಟ್ಗಳಲ್ಲ ಅಥವಾ ಅಡ್ಡದಾರಿಗಳಲ್ಲ. ಇವು ಅತ್ಯಂತ ಶಕ್ತಿಶಾಲಿ ವರ್ಧಕಗಳು. ಉದಾಹರಣೆಗೆ, ಒಂದು ವ್ಯವಸ್ಥೆ ಅಥವಾ ಸಿಸ್ಟಮ್ ನಾವು ನಿದ್ದೆ ಮಾಡ್ತಿರುವಾಗಲೂ ನಮಗಲ್ಲಿ ಕೆಲಸ ಮಾಡುತ್ತೆ. ಒಂದು ಉನ್ನತ ಮಟ್ಟದ ಕೌಶಲ್ಯ ನಾವು ಮಾಡೋ ಕೆಲಸದ ಮೌಲ್ಯವನ್ನ 1000 ಪಟ್ಟು ಹೆಚ್ಚಿಸುತ್ತೆ. ಹಾಗೇನೆ ಒಂದು ಬಲವಾದ ನೆಟ್ವರ್ಕ್ ನಮ್ಮ ಶ್ರಮವನ್ನ ಪ್ರಪಂಚದಾದ್ಯಂತ ಹರಡುವಂತೆ ಮಾಡುತ್ತೆ.
ಇವೆಲ್ಲ ಒಟ್ಟಿಗೆ ಸೇರಿದಾಗ ಏನಾಗ್ಬೋದು ಅಂತ ಊಹಿಸಿ ಅದೊಂದು ಅಜೇಯ ಶಕ್ತಿಯಾಗಿ ಮಾರ್ಪಾಡುತ್ತೆ. ಭಾಗ 5 ಕಡಿಮೆ ಮಾಡುವ ಮೂಲಕ ಗೆಲ್ಲುವುದು. ಅಂತಿಮ ಗುರಿಯನ್ನ ಮರುವ್ಯಾಖ್ಯಾನಿಸುವುದು. ಈಗ ನಮ್ಮ ಕೆಲಸದ ಬಗ್ಗೆ ಇರೋ ಅಂತಿಮ ಗುರಿಯನ್ನೇ ಮರು ವ್ಯಾಖ್ಯಾನಿಸೋ ಸಮಯ ಬಂದಿದೆ. ಯಶಸ್ಸಿನ ಪರಮಸತ್ಯ ಏನಂದ್ರೆ ನಾವು ಹೆಚ್ಚು ಕೆಲಸ ಮಾಡೋದ್ರಿಂದ ಗೆಲ್ಲೋದಿಲ್ಲ, ಬದಲಾಗಿ ಕಡಿಮೆ ಶ್ರಮದಿಂದ ಹೆಚ್ಚು ಸಾಧಿಸುವ ಮೂಲಕ ಗೆಲ್ತೀವಿ. ಎಲ್ಲಿಯವರೆಗೆ ಬಹಳ ಕಷ್ಟಪಟ್ಟು ಕೆಲಸ ಮಾಡೋದೇ ದೊಡ್ಡ ಸಾಧನೆ ಅಂತ ನಾವು ನಂಬಿಲ್ತೀವೋ ಅಲ್ಲಿಯವರೆಗೆ ನಿಜವಾದ ಯಶಸ್ಸಿನ ರುಚಿ ನಮಗೆ ಸಿಗೋದಿಲ್ಲ. ಬರೀ ಬೆವರು ಸುರಿಸೋದ್ರಿಂದಲೇ ಜಗತ್ತನ್ನ ಗೆಲ್ಲೋಕೆ ಖಂಡಿತ ಸಾಧ್ಯ ಇಲ್ಲ. ಅಂತಿಮವಾಗಿ ನಾವು ಎಷ್ಟು ಗಂಟೆ ಕೆಲಸ ಮಾಡಿದ್ವಿ ಅನ್ನೋದಕ್ಕಿಂತ ಆ ಸಮಯದಲ್ಲಿ ನಾವು ಎಷ್ಟು ಮೌಲ್ಯವನ್ನ ಸೃಷ್ಟಿಸಿದ್ವಿ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಕಡಿಮೆ ಶ್ರಮ ಹಾಕಿ ಅತಿ ಹೆಚ್ಚು ಪ್ರಭಾವ ಬೀರೋದೇ ನಿಜವಾದ ಗೆಲುವು. ಹಾಗಾಗಿ ಈ ವಿಶ್ಲೇಷಣೆಯನ್ನ ಮುಗಿಸೋದಕ್ಕೂ ಮುನ್ನ ಒಂದು ಪ್ರಬಲವಾದ ಪ್ರಶ್ನೆಯನ್ನ ನಾನಿಲ್ಲಿ ಕೇಳಕ್ಕಿಷ್ಟಪಡ್ತೀನಿ. ನಾವು ಕೆಲಸ ಮಾಡದೇ ಇರುವಾಗಲೂ ನಮ್ಮಗಾಗಿ ಯಾವುದು ಕೆಲಸ ಮಾಡ್ತಿದೆ ಅಲ್ವಾ? ನಿಜವಾದ ಪ್ರಶ್ನೆ ನಾವು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ ಅನ್ನೋದಲ್ಲ, ಬದಲಾಗಿ ನಾವು ಕೆಲಸ ನಿಲ್ಲಿಸಿದಾಗಲೂ ನಮಗೋಸ್ಕರ ನಿರಂತರವಾಗಿ ದುಡಿತಿರುವ ಆ ವ್ಯವಸ್ಥೆ ಯಾವುದು? ಇದು ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಪ್ರಶ್ನೆ. ಈ ವಿಶ್ಲೇಷಣೆ ಮುಗಿದ ನಂತರವೂ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉಳಿಯಲಿ ಮತ್ತು ನಿಮ್ಮದೇ ಆದ ಫೋರ್ಸ್ ಮಲ್ಟಿಪ್ಲೈಯರ್ ಅನ್ನು ಕಂಡುಕೊಳ್ಳೋಕೆ ಇದು ನಿಮಗೆ ಸ್ಫೂರ್ತಿ ನೀಡಲಿ. ನಮ್ಮ ಈ ವಿಶ್ಲೇಷಣೆಯೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು.